ಇವ್ರಿಗೆ ಇವಾಗ ಈ ಲವ್ ಮದ್ವೆ ಇಷ್ಟ ಇದೆ, ಬಟ್ ಸ್ವಲ್ಪ ಭಯ ಇದೆ. ಹುಡುಗಿ ನೋಡ್ತಾ ಇದ್ದಾರೆ ಬಟ್ ಎಲ್ಲಾ ಹುಡುಗಿರು ಬ್ಯಾಚುಲರ್ ಹುಡುಗಿರು ಅಪ್ಲಿಕೇಶನ್ ಹಾಕ್ಬೋದು ಅಂತ. ಪ್ಲೀಸ್ ವೆಲ್ಕಮ್. ಸೂಪರ್ ಸರ್. ಮಾರುತ 21ಕ್ಕೆ ರಿಲೀಸ್ ಆಗ್ತಾ ಇದೆ. ತುಂಬಾ ಭರವಸೆ ಹುಟ್ಟಿಸಿರುವಂತ ಸಿನಿಮಾ, ಮುಖ್ಯವಾಗಿ ಸಂದೇಶ ಇರುವಂತ ಸಿನಿಮಾ, ಯುವ ಜನತೆಗೆ ಒಂದು ಅದ್ಭುತ ಸಂದೇಶ ಇರುವಂತ ಸಿನಿಮಾ. ಈ ಸಿನಿಮಾದಲ್ಲಿ ನಮ್ಮನ್ನ ವಿಭಿನ್ನವಾಗಿ ರಂಜಿಸೋದಕ್ಕೆ ನೀವು ಬರ್ತಾ ಇದ್ದೀರಾ. ನಿಮ್ಮ ಸಿನಿಮಾದ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್? ಸಿನಿಮಾ ಬಗ್ಗೆ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ಖಂಡಿತ ಒಂದು ಪ್ರತಿ ಸತಿ ಹೇಳ್ತೀವಿ ಎಂಟರ್ಟೈನಿಂಗ್ ಸಿನಿಮಾ ಅಂತ. ಈ ಸತಿ ಪಕ್ಕಾ ಎಂಟರ್ಟೈನ್ಮೆಂಟ್. ಹೇಗೆ ನೀವು ಟ್ರೈಲರಲ್ಲಿ ಆ್ಯಕ್ಷನ್ ನೋಡಿ ಇರೋ ಇಲ್ಲ ಮಾಸ್ ಸಿನಿಮಾ ಅಂದ್ಕೊಂಡಿರೋ, ಅದು ಮೀರಿ ಒಳಗಡೆ ಬರೀ ನಕ್ಕಿ 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 ಸುಸ್ತಾಗ್ತೀರ. ಎಕ್ಸ್ಟ್ರೀಮ್ ಕಾಮಿಡಿ ಇದೆ. ಸೊ ಅಲ್ಲಿ ಕಾಮಿಡಿಯನ್ ಪಿಲ್ಲರ್ಸ್ ಅಂತ ಹೇಳಿದ್ರೆ ನಿನ್ನ ಅಂಡರ್ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ. ಕಾಮಿಡಿ ಗುರುಗಳು, ಕಾಮಿಡಿನೇ ನಾನು ನೋಡ್ಕೊಂಬಂಡಿ ಚಿಕ್ಕ ವಯಸ್ಸಿಂದ ಇವರಿಂದನೇ ಕಾಮಿಡಿ ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದೆ. ಆರ್ಟಿಸ್ಟು ಸಾಧು ಸರು, ರಂಗಣರ್ಗ ಸರು, ಈ ಕಡೆ ಕಮಿಡಿಯನ್ ಗಿರಿಯವರು ಇದ್ದಾರೆ, ಮಂಜು ಪಾವಗಡ ಇದ್ದಾರೆ, ಸುಜಾ ಶಾಸ್ತ್ರಿ ಇದ್ದಾರೆ. ಸೊ ಇಷ್ಟೆಲ್ಲ ಜನ ಸೇರ್ಕೊಂಡು ಕಾಮಿಡಿ ಇದೆ. ಜೊತೆಗೆ ಒಂದು ಆ್ಯಕ್ಷನ್, ದಿನೇಶ್ ಸರ್ ಇದ್ದಾರೆ, ನಮ್ಮ ಸ್ಯಾಂಡಲ್ವುಡ್ ಸಲಾಗ ಅವರು ಇದ್ದಾರೆ. ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ನಮ್ಮ ಎಸ್ ನಾರಾಯಣ್ ಸರ್ ಅಂದರೆ ಗೊತ್ತು, ಅವ್ರು ಏನೋ ಒಂದು ಹೇಳಬೇಕು ಸಿನಿಮಾದಲ್ಲಿ, ಸುಮ್ಮನೆ ಅವರು ಉಡಾಫೆ ಸಿನಿಮಾ ತೆಗೆಯಂಥ ಡೈರೆಕ್ಟರ್ ಅಲ್ವೇ ಅಲ್ಲ. ಸೊ ಒಂದು ಪಕ್ಕ ಒಂದು 200 ರೂಪಾಯಿಗೆ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಒಂದು ಬಿರಿಯಾನಿನೂ ಬರಲ್ಲ ಈ ಕಾಲದಲ್ಲಿ 200 ರೂಪಾಯಿಗೆ. 200 ರೂಪಾಯಿ ಕುತ್ಕೊಂಡು ಒಂದು ನಿಮ್ಮದಿಗೆ 2.5 ಅವರ್ ನೋಡೋಂಥ ಸಿನಿಮಾ ಮಾರುತ ಅಂತ ಹೇಳಕ್ಕೆ ಇಷ್ಟ. ಸೂಪರ್. ನಿಮ್ಮ ಮೊದಲ ರಿಯಾಕ್ಷನ್, ನಿಮ್ಮ ಪಾತ್ರ ಹೇಗಿರುತ್ತೆ, ಹೇಗೆ ನಮ್ಮನ್ನ ನೀವು ಮಾರುತ ಸಿನಿಮಾದಲ್ಲಿ ರಂಜಿಸ್ತೀರಾ ಅಂತ ಹೇಳಿ? ತುಂಬಾ ಎಕ್ಸೈಟ್ಮೆಂಟ್ ಇದೆ. ನವೆಂಬರ್ 21ಕ್ಕೆ ಬರ್ತಾ ಇದೆ ಥಿಯೇಟರ್ಸಲ್ಲಿ. ಅವ್ರು ಹೇಳ್ದಂಗೆ ಎಂಟರ್ಟೈನ್ಮೆಂಟ್ ಡೆಫಿನೆಟ್ಲಿ ಇದೆ, ಬಟ್ ಅದ್ರ ಜೊತೆಗೆ ತುಂಬಾ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ. ನೀವು 200 ರೂಪೀಸ್ ಏನು ಹೇಳಿದ್ರಲ್ಲ, ಅದನ್ನ ಕೊಟ್ಟು ಚಿತ್ರಮಂದಿರದಲ್ಲಿ ಕುತ್ಕೊಂಡ್ರೆ ನಿಮ್ಗೆ ಡೆಫಿನೆಟ್ಲಿ ಇನ್ಕ್ಲೂಡಿಂಗ್ ಪೆಟ್ರೋಲ್ ಅದೇ ಎಲ್ಲ ಬಾಟಾ. ಸೊ ಡೆಫಿನೆಟ್ಲಿ ಈಗಿನ ಯೂತಿಗೆ ಐ ಗೆಸ್ ಫಾರ್ ಶೋರ್ ತುಂಬಾ ಒಂದು ನೋಡಲೇಬೇಕಾದಂಥ ಸಿನಿಮಾ. ಈ ಸೋಷಿಯಲ್ ಮೀಡಿಯಾ ಏನು ನಾವು ತುಂಬಾ ಇನ್ಫ್ಲುಯೆನ್ಸ್ ಆಗ್ತೀವಿ ಈ ಟೈಮಲ್ಲಿ. ನಮಗೆ 1 ನಿಮಿಷ ಟೈಮ್ ಸಿಕ್ತು ಅಂತಂದ್ರೆ ನಾವು ಫೋನ್ ಹಿಡ್ಕೊಂಡೇ ಕೂತ್ಕೊಳ್ಳೋದು. ಬಟ್ ಅಲ್ಲಿ ಹಿಂದ್ಗಡೆಯಿಂದ ಏನಾಗ್ತಿದೆ, ಆ ಸ್ಕ್ರೀನ್ ಹಿಂದ್ಗಡೆಯಿಂದ ಯಾರಿದ್ದಾರೆ ಏನಿದ್ದಾರೆ ಏನೂ ಗೊತ್ತಿರಲ್ಲ. ನಾವೇನ್ ಮಾಡ್ತಾ ಇದೀವಿ ಅದನ್ನು ಹೇಳಿ, ಕೂತಿರೋರು ಹಿಡ್ಕೊಂಡಿರೋರು ಏನ್ ಮಾಡ್ತಾ ಅದೇ ಅಂದರೆ ಈ ಸಿನಿಮಾದಲ್ಲಿ ಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ಏನಿದೆ, ಅನನ್ಯನ ಕ್ಯಾರೆಕ್ಟರ್ ಏನಿದೆ, ತುಂಬಾ ಒಂದು ಮುಗ್ಧವಾದಂಥ ಕ್ಯಾರೆಕ್ಟರ್, ತುಂಬಾ ಒಂದು ಅಮಾಯಕ ಹುಡುಗಿ. ಪ್ರೀತಿ ಅಂತ ಏನಪ್ಪ ನೀವೇ ಹೇಳಬೇಕು. ತುಂಬಾ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವಳು ಅದರಲ್ಲಿ ಸಿಕ್ಕಾಕೊಂತಾಳೆ. ಪ್ರೀತಿ ಅಂತ ಒಂದು ಹುಡುಗನ ಹಿಂದೆ ಹೋಗಿ ಅದರಿಂದ ಏನೆಲ್ಲ ಇಶ್ಯೂ ಆಗುತ್ತೆ ಓನ್ಲಿ ಥ್ರೂ ಸೋಷಿಯಲ್ ಮೀಡಿಯಾ. ಅವನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಅಷ್ಟು ಮುಗ್ಧೆ ಅವಳು. ಆದ್ರೂ ಎಷ್ಟು ಅವನನ್ನು ಪ್ರೀತಿಸ್ತಾಳೆ ಅಂತಂದರೆ, ಅವನಿಗೋಸ್ಕರ ಮನೆ ಕೂಡ ತನ್ನ ಅಪ್ಪ ಅಮ್ಮನ ಬಿಟ್ಟು ಎಲ್ಲ ಆಸ್ತಿ ಸಂಪತ್ತು ಎಲ್ಲದನ್ನು ಬಿಟ್ಟು ಅವನ ಹಿಂದೆ ಹೋಗಕ್ಕೆ ರೆಡಿ ಇರ್ತಾಳೆ. ಅಂಥ ಒಂದು ಕ್ಯಾರೆಕ್ಟರ್ ಅದು. ಬಟ್ ಅದರ ನಂತರ ಏನೇನೆಲ್ಲ ಇಶ್ಯೂಸ್ಗಳಾಗುತ್ತೆ. ಇವರೆಲ್ಲ ಕ್ಯಾರೆಕ್ಟರ್ಸು, ನಮ್ಮ ಸ್ಯಾಂಡಲ್ವುಡ್ ಸಲಗ ಹೇಗೆ ಬರ್ತಾರೆ, ನಮ್ಮ ಪಡ್ಡೆ ಹುಲಿ ಹೇಗೆ ಬರ್ತಾರೆ, ನಮ್ಮ ಕಾಮಿಡಿ ಕಿಂಗ್ ಸಾಧು ಸರ್ ಹೇಗೆ ಬರ್ತಾರೆ. ಇನ್ಫ್ಯಾಕ್ಟ್ ನಮ್ಮ 4 ಜನರ ಜರ್ನಿ ಇದು. ನಾವು 4 ಜನನೇ ಏನೋ ಒಂದು ಇಶ್ಯೂ ಹಿಂದ್ಗಡೆ ಅದರ ಮೂಲ ನಾವು ಹುಡ್ಕೊಂಡು ನಾವು ಹೋಗುವಂಥ ಕಥೆ ಇದು. ಸೂಪರ್.